ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ಸ್ನೇಹಿತರೆ, ನಾನು ಇವತ್ತ ಪಾಲಕ್ ಪುದೀನ ಹಸಿ ಖಾರ ಹಾಕಿ ಪಾಲಕ್ ಚಿಕನ್ ಮಾಡಾಕತ್ತೀನಿ. ಚಿಕನ್ ತೊಳೆದಾಗೈತ್ರಿ. ಈಗ ಪಾಲಕ ಹಸನ್ ಮಾಡಿ ಇಟ್ಕೊಂತೇನೆ ನೋಡ್ರಿ. ನಿನ್ನೆ ಸಾರಿಗಮಪ್ಪದಾಗ ಜಿಷ್ಣು ಏನಂತ ಗೊತ್ತೈತೇನು? ಇದ ಏನು? 1 2 ಬಾಳೆಲೆ ಹರಡು, 3 4 ಅನ್ನವ ಹಾಕು, 5 6 ಬೇಳೆ ಸಾರು, 7 8 ಪಲ್ಲಕ್ಕೆ ಗಂಟು, 9 10 ಎಲೆ ಮುದುಡಿತ್ತು, 1 ರಿಂದ 10 ಹೀಗಿತ್ತು, ಆಟವ ಮುಗಿದಿತ್ತು. ಬಾಲ್ವಾಡ್ಯಾಗ ಇದನ್ನ ಹೇಳ್ಕೊಡ್ತಾರ. ನಮ್ಮ ಕನ್ನಡ ಪದ ಕೇಳಾಕ ಎಷ್ಟು ಚಲೋ ಅನಿಸ್ತೈತ್ ನೋಡ್ರಿ. ಈ ಹಸನ್ ಮಾಡಿದ ಪಾಲಕ ಪುದೀನ ನೀರಾಗ ಒಂದ್ ಸ್ವಲ್ಪ ಉಪ್ಪು ಹಾಕಿ ಸ್ವಚ್ಛ ಹಂಗೆ ತೊಳೆದಿಟ್ಕೊಂತೇನೆ ನೋಡ್ರಿ. ಇದ ತೊಳೆದಿಟ್ಟದ ಪಾಲಕ ಆದಷ್ಟು ಸಣ್ಣಂಗೆ ಕೊಯ್ದಿಟ್ಕೋಬೇಕ್ರಿ. ಒಬ್ಬೊಬ್ರ ಪಾಲಕ ರುಬ್ಬೇನು ಮಾಡ್ತಾರ್ರಿ. ಅದ್ರಕ್ಕಿಂತ ಇದ ಸಣ್ಣಂಗ್ ಹೆಚ್ಚು ಮಾಡಿದ್ದ ಪಾಲಕ ಭಾಳ ಚಲೋ ಆಗ್ತೈತ್ರಿ. ಪಾಲಕ ಸೊಪ್ಪಿನಾಗ ಕಬ್ಬಿಣಾಂಶ, ವಿಟಾಮಿನ್ ಎ, ಸಿ, ಕೆ ತುಂಬಾ ಇರ್ತಾವ. ಇದರಿಂದ ರಕ್ತ ಜಾಸ್ತಿ ಆಗೋಕ, ಕಣ್ಣಿನ ಆರೋಗ್ಯ ಚೆನ್ನಾಗಿರಾಕ, ರೋಗ ಬರದಂಗ ದೇಹಕ್ಕ ಬಲ ಸಿಗ್ತೈತಿ ನೋಡ್ರಿ. ಬರ್ರಿ, ಈ ಚಿಕನ್ದಾಗ ಒಂದ್ ಸ್ವಲ್ಪ ಅರ್ಶಿನ ಮತ್ತ ಒಂದ್ ಸ್ವಲ್ಪ ಉಪ್ಪು ಹಾಕಿ ಕಲಿಸಿ ಒಲಿ ಮ್ಯಾಗ ಬೇಯಕ್ಕೆ ಇಡ್ತೇನ್ರಿ. ಈ ಚಿಕನ್ ಬೇಯಿಸಾಕ ಅಂತ ಹೇಳಿ ಒಂದ್ ಅರ್ಧ ಚಮಚ ಎಣ್ಣೆ ಹಾಕಿ ಇದ್ರಾಗ ಚಿಕನ್ ಹಾಕಿ ಚಲೋ ತಂಗ ಬೇಯಿಸಿಟ್ರಿ. ಈ ಚಿಕನ್ಯಾಗ ಚಲೋ ಪ್ರೋಟೀನ್ ಇರ್ತೈತ್ರಿ. ಇದು ಮೈಗೆ ಶಕ್ತಿ ಕೊಡ್ತೈತಿ, ಸ್ನಾಯು ಗಟ್ಟಿ ಮಾಡ್ತೈತಿ, ಮತ್ತ ದೇಹ ಸದೃಢವಾಗಿ ಬೆಳಾಕ ಸಹಾಯ ಮಾಡ್ತೈತ್ರಿ. ಕಸರತ್ ಮಾಡಾರು ಇದು ಚಿಕನ್ ದಿನಾನು ತಿಂತಾರ್ರಿ, ಮೈಗೆ ಚಲೋ ಪ್ರೋಟೀನ್ ಸಿಗ್ತೈತಿ ಅಂತೇಳಿ. ಬರ್ರಿ, ಈಗ ಮೊದಲಿದ ಒಣ ಮಸಾಲೆ ಅರ್ದು ಇಟ್ಕೊಂತೀನಿ. 4 ಲವಂಗ, 3 ಯಾಲಕ್ಕಿ, 2 ದಾಲ್ಚಿನಿ, 4 ಮೆಣಸ ಮತ್ತ ಪತ್ರಿ. ಒಂದು 6 ರಿಂದ 7 ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಈ ಖಾರು ಕಲ್ಯಾಗ ಸಣ್ಣಂಗೆ ಅರ್ಧ ಇಟ್ಕೊಂತೇನೆ ನೋಡ್ರಿ.
ಚಿಕನ್ ಅರ್ಧ ಬೆಂದೈತ್ರಿ, ಕೆಳಗಿಳಿಸ್ಕೊಂತೇನೆ ನೋಡ್ರಿ. ಈಗ ಇನ್ನೊಂದ್ ಗಡಿಗ್ಯಾಗ ಒಗ್ಗರಣೆ ಹಾಕ್ತೇನ್ರಿ. ಈ ಒಗ್ಗರಣೆಗೆ ಅಂತ ಹೇಳಿ ನಾನು ಅರ್ಧ ಚಮಚೆ ಎಣ್ಣೆ ಹಾಕೊಳಕತ್ತೇನಿ. ಈ ಎಣ್ಣೆ ಚಲೋ ಬಿಸಿ ಆಯ್ತಂದ್ರ ಇದ್ರೊಳಗೆ ಉಳ್ಳಾಗಡ್ಡೆ ಹಾಕ್ತೀನಿ. ಈ ಎಣ್ಣೆಗ ಉಳ್ಳಾಗಡ್ಡಿ ಚಲೋ ತಂಗ ತಾಳಿಸ್ಕೊಂಡ ಇದು ಅರ್ಧಿದ್ದ ಒಣ ಮಸಾಲೆ ಹಾಕೊಂತೇನೆ ನೋಡ್ರಿ. ಈ ಎಣ್ಣೆಗ ಒಣ ಮಸಾಲೆ ಹಾಕೋದ್ರಿಂದ ಚಿಕನ್ಗೆ ಗಮ್ಮಂತ ವಾಸನೆ ಬರ್ತೈತ್ರಿ. ಈಗ ಇದ್ರೊಳಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೇನ್ರಿ. ಇದು ಖಾರ ಕಲ್ಯಾಗ ಅರ್ಧಿದ್ದ ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಹಾಕೊಳಕತ್ತೀನಿ. ಈಗ ಸಣ್ಣಗೆ ಹೆಚ್ಚಿದ್ದ ಟಮಾಟೆ ಇದ್ರ ಹಾಕೊಳತೇನೆ ನೋಡ್ರಿ. ಈಗ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದ ಪಾಲಕ್ ಐತ್ರ ಹಾಕೊಳಕತ್ತೇನಿ ನೋಡ್ರಿ. ನಾ ಅರ್ಧ ಕಿಲೋ ಚಿಕನ್ಕ 1 ಶೂಡ ಪಾಲಕ್ ಸಣ್ಣಗೆ ಹೆಚ್ಚಿ ಹಾಕೊಂಡೇನ್ರಿ. ನಿಮಗೆ ಇನ್ನೂ ಗ್ರೇವಿ ಜಾಸ್ತಿ ಬೇಕಂದ್ರ 2 ಪಾಲಕ್ನು ಹಾಕೋಬಹುದು. ಈಗ ಖಾರ ಕಲ್ ತೊಳೆದಿದ್ದ ನೀರು ಮತ್ತು ಉಪ್ಪು ಅರ್ಶಿನ ಹಾಕಿ ಚಲೋ ತಂಗ ಕುದಿಸ್ಕೋಬೇಕ್ರಿ. ಚಿಕನ್ ಬೇಯಿಸೋ ಮುಂದಾಗ ಒಂದ್ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಅದಕ್ಕ ಒಂದ್ ಸ್ವಲ್ಪ ಉಪ್ಪು ಹಾಕೊಳಕತ್ತೇನಿ ನೋಡ್ರಿ. ಈಗ ಎಣ್ಣೆಗ ಇದೆಲ್ಲ ಚಲೋ ತಂಗ ಕತ್ತ ಕುದಿತಂದ್ರ ಇದ್ರೊಳಗ ಚಿಕನ್ ಹಾಕೊಂತೇನಿ ನೋಡ್ರಿ. ಆಗ ನಾನು ಕೊತ್ತಂಬರಿ ಮತ್ತ ಕೊಬ್ಬರಿ ಸಣ್ಣಂಗ ಅರ್ಧ ಇಟ್ಕೊಂಡಿದ್ದೆ. ಅದನ್ನ ಹಾಕಿ ಒಂದ್ 2 ನಿಮಿಷ ಕುದಿಸಿ ಇಳಿಸ್ಬಿಡ್ತೇನೆ ನೋಡ್ರಿ. ಈ ಚಿಕನ್ ಗ್ರೇವಿ ನೋಡ್ರಿ ಎಷ್ಟು ಚಲೋ ಆಗೈತಿ. ಅಜ್ಜಿ ಪಾಲಕ್ ಚಿಕನ್ ಮಸ್ತ್ ಆಗೈತಿ. ಹೌದಾ? ನಮ್ಮ ಫುಡ್ ಸಂಸ್ಕೃತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ಲಿ. ಸ್ನೇಹಿತರೆ, ಈ ವಿಡಿಯೋ ತೆಗಿಬೇಕಾದ್ರೆ ನಮ್ಗೆ ಸಾಕಷ್ಟು ಶ್ರಮ ಐತ್ರಿ. ದಯವಿಟ್ಟು ಎಲ್ಲಾರು ವಿಡಿಯೋಕ ಒಂದು ಲೈಕ್ ಮಾಡ್ರಿ. ನೀವು ಕೊಡೋದು ಒಂದು ಲೈಕ್ ನಮಗ್ ಮುಂದಿನ ವಿಡಿಯೋ ತೆಗಾಕ ಪ್ರೋತ್ಸಾಹ ನೀಡ್ತೈತ್ರಿ. ಇಂಥ ಪಾರಂಪರಿಕವಾದಂತ ಅಡಿಗೆ ವಿಡಿಯೋಗಳನ್ನ ನೋಡ್ಬೇಕಂದ್ರ ನಮ್ ಫುಡ್ ಸಂಸ್ಕೃತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.
ನಾ ಮತ್ತ ಮುಂದಿನ ವಾರ ಹೊಸ ವಿಡಿಯೋ ಜೊತೆಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.